ಓಕೆ, ಇದು ಶ್ರೀ ಕ್ಷೇತ್ರ ಯಾಣ ಅಂತೇಳಿ ಗಂಗಾಜಂಡಿಕ ಭೈರವೇಶ್ವರ ಅಂತ ಹೇಳ್ತಾರೆ. ಇದು ಯಾವ ರೀತಿಯಾಗಿ ಹುಟ್ಟು ಬಂತು ಅಂದರೆ, ಒಂದು ಜ್ವಾಲಾಮುಖಿಯಿಂದ ಈ ಶಿಖರಗಳು ಹುಟ್ಟಿದೆ ಅಂತ ಒಬ್ಬರು ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಕೆಲವೊಬ್ರು ಏನು ಹೇಳ್ತಾರೆ, ಇದು ಜ್ವಾಲಾಮುಖಿಯಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದರೆ ನಮಸ್ಕಾರ, RJK ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲ ಕನ್ನಡಿಗರ ಕುಟುಂಬಕ್ಕೆ ಇಲ್ಲಿ ನೆಟ್ವರ್ಕ್ ಸೌಲಭ್ಯಗಳು ಇರುವುದಿಲ್ಲ. ಅದಕ್ಕಾಗಿ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ರೀಚಾರ್ಜ್ ಮಾಡಿದ್ರೆ ಇಲ್ಲಿ ಇಂಟರ್ನೆಟ್ಗಳನ್ನು ಸೌಲಭ್ಯಗಳನ್ನು ತಗೋಬೋದು. ಇದು ಸರಿ ಸುಮಾರು 120 ಮೀಟರ್ ಉದ್ದ ಇರುವ ಭೈರವೇಶ್ವರ ಶಿಖರ. ಇನ್ನೊಂದು ಮೋಹಿನಿ ಶಿಖರ ಅಂತ ಇದೆ, ಅದು ಸುಮಾರು 90 ಮೀಟ್ರ್ ಉದ್ದ ಇದೆ. ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ದಾರಿಗಳಲ್ಲೆಲ್ಲ ತುಂಬ ಮರಗಳಿದೆ, ತುಂಬ ಚೆನ್ನಾಗಿದೆ. ಇದು ಭೈರವೇಶ್ವರ ಶಿಖರ. ನೀವು ನೋಡ್ತಾ ಇರೋದು ದೂರದಿಂದ ತೋರಿಸ್ತಾ ಇದ್ದೀವಿ ನಾವು. ಇವಾಗ ಹತ್ರ ಹೋಗ್ಬಿಟ್ಟು ಇನ್ನು ತೋರಿಸ್ತೀವಿ. ಕೆಳಗಡೆ ಕಾಲಭೈರವೇಶ್ವರ ದೇವಸ್ಥಾನವೂ ಇದೆ. ತುಂಬ ಪಕ್ಷಿಗಳು ಚೆನ್ನಾಗಿ ಸೌಂಡ್ ಇದೆ. ಇದು 10 ರೂಪಾಯಿ ಒಂದು ಟಿಕೆಟು ಒಳಗಡೆ ಪ್ರವೇಶ ಮಾಡೋದಕ್ಕೆ. ಅಂಕಲ್ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ರು, ಯಾಕಂದರೆ ಜೇನುಹುಳ ಇರುತ್ತೆ, ಕಾಟ ಕೊಡುತ್ತೆ ಅಂತ. ಇದು ಭೈರವೇಶ್ವರ ಶಿಖರ 120 ಮೀಟ್ರ್ ಉದ್ದ ಇದೆ ಅಂತ ಹೇಳ್ತಾರೆ. 120 ಮೀಟ್ರ್. ಇದು ಗುಹೆನೂ ಇದೆ ಹಾಗೆ ಒಳಗಡೆ. ನಾವು ಗುಹೆನೂ ನೋಡೋಕ್ಕೆ ನಮಗೆ ಕಾಣಿಸಿಲ್ಲ, ಬಟ್ ಆದರೆ ನೋಡೋಕ್ಕೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜಿನಿಕ್ ಆಗಿದೆ. ಬಟ್ ನೀವು ಪ್ರವಾಸಕ್ಕೆ ಬಂದರೆ, ಯಾನಾಗಿ ಬಂದರೆ, ನೀವು ಯೂಸ್ ಮಾಡಿರುವಂಥ ಪೇಪರ್ಸ್ ಆಗಿರಲಿ, ಮತ್ತು ಚಿಪ್ಸ್ ಕವರ್ಸು, ವಾಟರ್ ಬಾಟಲ್ಸ್ಗಳು ಅಲ್ಲೆಲ್ಲಿ ಬಿಸಾಕಬೇಡಿ. ಅಲ್ಲಿ ಆದಂಥ ಒಂದು ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ, ಆ ಡಸ್ಟ್ಬಿನ್ನ ಯೂಸ್ ಮಾಡಿ. ಈ ಕಲ್ಲು ಒಂಥರ ಸುಣ್ಣದ ಕಲ್ಲು ಥರ ಕಾಣಿಸ್ತೈತೆ, ಬಟ್ ಆದರೆ ಮಳೆ ನೀರು ಬಿದ್ದುಬಿಟ್ಟು ಡಾಟೆಡ್ ಆಗಿದೆ ಅಂತ ಅಲ್ಲಿ ಸೆಕ್ಯೂರಿಟಿ ಅವ್ರು ಹೇಳಿದ್ರು. ಆ ಥರ ಕಲ್ಲುಗಳೆಲ್ಲ. ಆಮೇಲೆ ಕಲ್ಲು ತುಂಬ ನೋಡೋಕ್ಕೆ ಒಂಥರ ಸ್ಮೂತಾಗಿತ್ತು. ನಾವು ಮುಟ್ಟಿ ಎಲ್ಲ ನೋಡಿದೆ, ಒಂಥರ ಖುಷಿ ಆಯಿತು. ನೀವು ಬನ್ನಿ, ಯಾನಾಗೆ ಚೆನ್ನಾಗಿದೆ. ತುಂಬ ಕಾಡು ಪ್ರದೇಶದಲ್ಲಿ ಸೆಂಟ್ರಲ್ಲಿರುವಂಥ ಇದು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನನಗಂತೂ ತುಂಬ ಖುಷಿ ಆಯಿತು. ಬಟ್ ಆದರೆ ನಾನು ಎಲ್ಲ ಬೆಟ್ಟಗಳಿಗೆಲ್ಲ ಹೋದಾಗೆಲ್ಲ ಇದು ಒಂಥರ ಕೆಳಗಡೆನೇ ಇರಬೇಕು, ಬಟ್ ಮೇಲೆ ಹೋಗೋಕ್ಕೆಲ್ಲ ಕ್ಲೋಸ್ ಮಾಡಿದರು ಎಂಟ್ರಿಗೆಲ್ಲ. ಬಟ್ ನೀವು ಏನೇ ಹೋದ್ರೂ ಬೆಳಗಿನ ಜಾವ ಒಂದು 8 ಗಂಟೆಗೆ ಅಲ್ಲಿ ರೀಚ್ ಆದರೆ ಒಂದು 9 ಗಂಟೆ ಒಳಗಡೆ ನೀವು ಮುಗಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಿಸಿಲು ಬಂದ ತಕ್ಷಣ ಜೇನು ಹುಳಗಳೆಲ್ಲ ಗೂಡೆಲ್ಲ ಇರುತ್ತೆ ಅಲ್ಲಿ. ಜೇನು ಹುಳದಿಂದ ನಮಗೆ ಏನಾದರೂ ಕಚ್ಚಿದ್ರೆ ಮತ್ತೆ ಅನಾಹುತ ಆಗುತ್ತೆ ಅಂತ ಅಲ್ಲಿರೋ ಸೆಕ್ಯೂರಿಟಿಗಳೇ ಆಗಿರಲಿ, ಮತ್ತು ಟಿಕೆಟ್ ಕೌಂಟ್ರಲ್ಲಿರೋ ಅಂಕಲ್ ಹೇಳ್ತಾರೆ. ಅದರಿಂದ ನಾವು ಬೆಳಿಗ್ಗೆ ಬೇಗ 5 ಗಂಟೆಗೆ ಹೋಗಿದ್ವಿ. ನಾವು 6 ಗಂಟೆಗೆ ಹೋಗ್ಬಿಟ್ಟು ಮತ್ತೆ 8 ಗಂಟೆ ಅಷ್ಟೊತ್ತಿಗೆಲ್ಲ ಈಚೆ ಬಂದುಬಿಟ್ಟಿದ್ವಿ ನಾವು. ಅದರಿಂದ ನೀವು ಬನ್ನಿ, ನಾವು ಬಂದಾಯಿತು, ನೀವು ಬನ್ನಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ನೋಡಿ. ಮೇಲೆ ನೀವು ನೋಡ್ತಾ ಇರ್ಬೋದು, ಕಲ್ಲು ಅಂಟ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಸೆಂಟ್ರಲ್ಲಿದೆ. ಏನೋ ಬಿದ್ದೋಗೋ ಥರ ಕಾಣಿಸೋ ಥರ ಇರುತ್ತೆ, ಬಟ್ ಅದೆಲ್ಲ ಬಿದ್ದೋಗಲ್ಲ. ನಾವು ನಮ್ಮ ಸೇಫ್ಟಿಯಿಂದ ನಾವು ನೋಡಬೇಕು ಅಲ್ಲಿ ಯಾವುದು ಥರ ಕಲ್ಲುಗಳನ್ನು ನಾವು ಬಿಡೋದು. ಇದು ಮೋಹಿನಿ ಶಿಖರ ಅಂತ 90 ಮೀಟರ್ ಎತ್ತರ ಇದೆ. ಇದಕ್ಕೆ ಹೋಗೋಕ್ಕೆ ದಾರಿ ಇನ್ನೂ ಮಾಡಿಲ್ಲ, ಆದರೆ ಹೋಗ್ಬೋದು ಅಂತಾರೆ ದಾರಿ. ನಾವು ಇನ್ನೂ ಹೋಗಿಲ್ಲ. ನೋಡಿ, ಇದು ಸಿಮೆಂಟಲ್ಲಿರೋ ಮಟ್ಟಗಳು. ನಾವು ಈಗ ಝೂಮಾಗಿ ತೋರಿಸ್ತಾ ಇದ್ದೀನಿ ಮೋಹಿನಿ ಶಿಖರ. ಇದು ಸುಮಾರು 90 ಮೀಟ್ರ್ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ 90 ಮೀಟ್ರ್ ಉದ್ದ ಇದೆ ಅಂತ. ಇದಕ್ಕೆ ಹೋಗೋಕ್ಕೆ ದಾರಿ ಇದೆ, ಬಟ್ ಆದರೆ ಅಲ್ಲಿಗೆ ಹೋಗೋಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು. ಅಲ್ಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಕುಸಿತಾ ಇದೆ ಅಂತ.
ಅಂದರೆ ಹಿಂಗೆ ಕೆಳಗಡೆ ಬಂದ್ವಿ ನಾವು. ಇಲ್ಲೊಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತಲ್ವ, ಅದಕ್ಕೋಸ್ಕರ ನಾವು ಬೇಗ ಬೇಗ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ನೋಡಿ, ಇದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಎಲ್ಲನೂ ನೀಟಾಗಿದೆ. ಹಂಗೆ ನೀಟಾಗಿ ಮೇಂಟೈನ್ ಮಾಡಿದಾರಲ್ಲೆಲ್ಲ ಜಾಗ ಎಲ್ಲ. ನೀವು ಬನ್ನಿ ಒಂದು ಸತಿ ಯಾನಾಗೆ ಪ್ರವಾಸಕ್ಕೆ ಬನ್ನಿ, ನೀಟಾಗಿದೆ. ನೀವು ನೋಡ್ಬೋದು, ಖುಷಿಯಾಗಿ ಹೋಗುವಂಥ ಜಾಗ. ಇನ್ನೊಂದು ಸೌಂದರ್ಯ, ಫುಲ್ಲು ಕಾಡುಗಳ ಸೌಂದರ್ಯ ಸೆಂಟ್ರಲ್ಲಿರುವಂಥ ಯಾನ ಇದು. ಭೈರವೇಶ್ವರ ದೇವಸ್ಥಾನವೂ ಇದೆ. ತುಂಬ ಓಕೆ, ಇದು ಶ್ರೀ ಕ್ಷೇತ್ರ ಯಾಣ ಅಂತೇಳಿ ಗಂಗಾಜಂಡಿಕ ಭೈರವೇಶ್ವರ ಅಂತ ಹೇಳ್ತಾರೆ. ಇದು ಯಾವ ರೀತಿಯಾಗಿ ಹುಟ್ಟು ಬಂತು ಅಂದರೆ, ಒಂದು ಜ್ವಾಲಾಮುಖಿಯಿಂದ ಈ ಶಿಖರಗಳು ಹುಟ್ಟಿದೆ ಅಂತ ಒಬ್ಬರು ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಕೆಲವೊಬ್ರು ಏನು ಹೇಳ್ತಾರೆ, ಇದು ಜ್ವಾಲಾಮುಖಿಯಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದರೆ ಶಿಲೆಗಳು ಈ ಥರವಾಗಿ ಈ ಆಕಾರವನ್ನು ಕೊಡಲಿಕ್ಕಾಗಲ್ಲ. ಯಾವುದೋ ಹಿಂದೂ ಪುರಾಣದಲ್ಲಿ ಒಂದು ಸಮುದ್ರ ಇತ್ತು, ಅದು ಆಮೇಲೆ ಆ ಸಮುದ್ರವನ್ನು ಏನು ಸೈಡಿಗೆ ಹೋದಾಗ ಆ ಕಲ್ಲು ಬಂಡೆಗಳು ಏನಿತ್ತಲ್ಲ ಅದು ಈ ಥರವಾಗಿ ಕಾಣ್ತಾ ಇದೆ ಅಂತ. ಆದರೆ ಪುರಾಣ ಪ್ರಸಿದ್ಧವಾಗಿ ಇಲ್ಲೇ ಇರುವಂಥದ್ದು ಗಂಗಾಜಂಡಿಕ ಭೈರವೇಶ್ವರ ಒಂದು ಹೆಸರು, ಮತ್ತೊಂದು ಮೋಹಿನಿ ಶಿಖರ ಅಂತ ಇದೆ. ಆ ಎರಡು ಶಿಖರಗಳು ಹುಟ್ಟಲಿಕ್ಕೆ ಕಾರಣ ಏನಂದರೆ, ಪುರಾಣವಾಗಿ ಭಸ್ಮಾಸುರ ಅವನು ಏನಿದ್ದಾನಲ್ಲ ಅವನ್ನು ಸಂಹಾರ ಮಾಡಲಿಕ್ಕೆ ಈಶ್ವರ ಇಲ್ಲಿ ಬಂದು ಏನು ಹೇಳ್ತಾರೆ, ಭಸ್ಮಾಸುರ ಏನು ಮಾಡ್ತಾನೆ, ಈಶ್ವರನ ಹುಟ್ಟುತ್ತಾನೆ. ಆವಾಗ ಈಶ್ವರನ ತಲೆ ಮೇಲೆ ಕೈ ಇಡಲಿಕ್ಕೆ ಭಸ್ಮಾಸುರ ಓಡ್ತಾನೆ. ಆ ಟೈಮಲ್ಲಿ ಏನು ಮಾಡ್ತಾನೆ ಈಶ್ವರ, ನೇರವಾಗಿ ಓಡೋಡಿ ಬಂದು ಈ ಒಂದು ಗುಹೆಯಲ್ಲೇ ಹುಟ್ಕೊಳ್ತಾನೆ, ಇಲ್ಲಿ ಒಳಗಡೆ ಹೋಗ್ಕೊಂಡಿರ್ತಾನೆ. ಆ ಸಮಯಕ್ಕೆ ವಿಷ್ಣುವಿಗೆ ಈ ವಿಷಯವನ್ನು ತಿಳಿದಾಗ ವಿಷ್ಣು ಏನು ಮಾಡ್ತಾನೆ, ಈಗ ತುಂಬ ಸಮಸ್ಯೆ ಆಗಿದೆ, ಹಾಗಾಗಿ ಈ ಈಶ್ವರನ ರಕ್ಷಣೆ ಮಾಡ್ಬೇಕಂದ್ರೆ ನಾನೇ ಹೋಗ್ಬೇಕಂಡು ಆ ಸಮಯದಲ್ಲಿ ಈ ವಿಷ್ಣು ಏನಿದ್ದಾನೆ ಅವನು ಇಲ್ಲಿ ಮೋಹಿನಿ ಅವತಾರ ಮಾಡ್ಕೊಂಡು ಬಂದು ಭಸ್ಮಾಸುರವನ್ನು ಕಾಣಿಸ್ಕೊಳ್ತಾನೆ. ಆವಾಗ ಭಸ್ಮಾಸುರ ಏನು ಮಾಡ್ತಾನೆ, ಒಂದು ಮನಮೋಹಕ ಹುಡುಗಿಯನ್ನು ನೋಡಿದಾಗ ವಿಷ್ಣುವನ್ನು ಏನು ಮೋಹಿನಿ ಅವತಾರ ನೋಡಿದಾಗ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಒಂದು ಷರತ್ತುಗಳನ್ನು ಹಾಕ್ತಾಳೆ. ಏನಂತೇಳಿ, ನಾನು ಯಾವ ರೀತಿಯಾಗಿ ಇಲ್ಲಿ ಇದು ಏನು ಡ್ಯಾನ್ಸ್ ಮಾಡ್ತೀನಿ ಅದೇ ರೀತಿಯಾಗಿ ನೀನು ಕೂಡ ನೃತ್ಯವನ್ನು ಮಾಡಬೇಕು, ಅದೇ ಥರ ನೀನು ನೃತ್ಯ ಮಾಡಿದೆ ಆಮೇಲೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತೇಳಿ. ಆವಾಗ ಏನು ಮಾಡ್ತಾನೆ, ನೃತ್ಯ ಮಾಡ್ತಾ 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 ನೇರವಾಗಿ ತಲೆ ಮೇಲೆ ಕೈ ಇಟ್ಟುಬಿಡ್ತಾರೆ ಮೋಹಿನಿ. ಆವಾಗ ಭಸ್ಮಾಸುರ ಕಡೆ ಅದೇ ಆ ಮಗ್ನನಾಗಿ ತಲೆ ಮೇಲೆ ಕೈ ಇಟ್ಟಾಗ ಇಲ್ಲಿ ಭಸ್ಮಾಸುರ ಭಸ್ಮ ಹೋಗ್ತಾನೆ. ಆವಾಗ ಮೋಹಿನಿ ಅವತಾರವಾಗಿ ಇಲ್ಲಿ ಶಿಖರವಾಗಿ ಮೋಹಿನಿ ನಿಂತ್ಕೊಂಡಿದ್ದಾಳೆ. ಇಲ್ಲಿ ಗಂಗಾಜಂಡಿಕ ಭೈರವೇಶ್ವರವಾಗಿ ಭೈರವೇಶ್ವರ ಭೈರವನಾಗಿ ನಿಂತ್ಕೊಂಡಿದ್ದಾಳೆ. ಟೋಟಲ್ ಇಲ್ಲಿ ನಮ್ಮ ಯಾಣದಲ್ಲಿ 61 ಶಿಖರಗಳಿದೆ. 61 ಏನು ಗಣಗಳಿದೆಯಲ್ಲ ಈಶ್ವರನ, ಆ ಎಲ್ಲ ಗಣಗಳು ಕೂಡ ಇಲ್ಲಿ ಶಿಲೆಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಒಂದು ಪ್ರಸಿದ್ಧಿ ಇದೆ.